Hi friends, this is Shweta. ಈ ವಿಡಿಯೋದಲ್ಲಿ KS ಪ್ರಿಲಿಮ್ಸ್ ಗೆ ಯಾವ ಬುಕ್ಸ್ ಓದಬೇಕು ಅಂತ ಹೇಳ್ತೀನಿ. ಪ್ರಿಲಿಮ್ಸ್ ಮತ್ತೆ ಮೇನ್ಸ್ ಸಿಲೆಬಸ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸಪರೇಟ್ ವಿಡಿಯೋದಲ್ಲಿ. ಆ ವಿಡಿಯೋ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡ್ತೀನಿ. ಇಲ್ಲಿ ಪ್ರಿಲಿಮ್ಸ್ ಅಲ್ಲಿ 2 ಪೇಪರ್ ಇರುತ್ತೆ, ಪೇಪರ್ 1 ಅಂಡ್ ಪೇಪರ್ 2. ಪೇಪರ್ 1 ನಲ್ಲಿ 2 ಸೆಕ್ಷನ್. ಫಸ್ಟ್ ಸೆಕ್ಷನ್ ಬಂದು ಜನರಲ್ ಸ್ಟಡೀಸ್ ರಿಲೇಟೆಡ್ ಟು ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್. ನಂಬರ್ ಆಫ್ ಕ್ವಶನ್ಸ್ ಬಂದು 40. ಹ್ಯುಮ್ಯಾನಿಟೀಸ್ ಅಲ್ಲಿ 60 ಕ್ವಶನ್ಸ್. ಹ್ಯುಮ್ಯಾನಿಟಿಲಿ ಜಾಗ್ರಫಿ, ಎಕನಾಮಿ, ಪಾಲಿಟಿ, ಹಿಸ್ಟ್ರಿ ಎಲ್ಲ ಸಬ್ಜೆಕ್ಟ್ ಕವರ್ ಆಗುತ್ತೆ. ಪೇಪರ್ 1 ಸಿಲೆಬಸ್ ಡೀಟೇಲ್ ಆಗಿ ಇದೆ. ನೀವು ಪ್ರಿಲಿಮ್ಸ್ ಗೆ ಪೇಪರ್ 1 ನಲ್ಲಿ ಬರೋ ಕರೆಂಟ್ ಅಫೇರ್ಸ್ ಬೇಸ್ಡ್ ಆನ್ ನ್ಯಾಷನಲ್ ಮತ್ತೆ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಗೆ ನ್ಯೂಸ್ ಪೇಪರ್ ಓದೋ ಅಭ್ಯಾಸ ಮಾಡ್ಕೋಬೇಕು. ಇಲ್ಲಿ ಹಿಂದೂ ಅಥವಾ ಪ್ರಜಾವಾಣಿ ನ್ಯೂಸ್ ಪೇಪರ್ ನ ರೆಫರ್ ಮಾಡಿ. ಆಗಸ್ಟ್ 20th ಎಕ್ಸಾಮ್ ಪ್ರಿಲಿಮ್ಸ್ KS ದು. ಸೊ ಅದಕ್ಕೆ ಜುಲೈ 2016 ಇಂದ ಜುಲೈ 2017 ವರೆಗೂ ನ್ಯೂಸ್ ಪೇಪರ್ ನ ಅಪ್ಡೇಟ್ ಆಗಿರ್ಬೇಕು. ನೀವು ಸರಿಯಾಗಿ ನ್ಯೂಸ್ ಪೇಪರ್ ಫಾಲೋ ಆಗ್ತಿಲ್ಲ ಅಂದ್ರೆ ಯಾವ್ದಾದ್ರು ಮಂತ್ಲಿ ಕರೆಂಟ್ ಅಫೇರ್ಸ್ ಮ್ಯಾಗಝಿನ್ ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿ ವಿಷನ್ IAS ಕರೆಂಟ್ ಅಫೇರ್ಸ್ ಮ್ಯಾಗಝಿನ್ ತುಂಬಾ ಚೆನ್ನಾಗಿದೆ. ಈ vision.ias.in ವೆಬ್ಸೈಟ್ ಹೋಗಿ ಅದು ಮಂತ್ಲಿ ಕರೆಂಟ್ ಅಫೇರ್ಸ್ ಮ್ಯಾಗಝಿನ್ ಫ್ರೀ ಆಗಿ ಸಿಗುತ್ತೆ ನಿಮ್ಗೆ. ಅದನ್ನ ಡೌನ್ಲೋಡ್ ಮಾಡ್ಕೋಬಹುದು. ಬೇಸ್ಡ್ ಆನ್ ಇದರಲ್ಲಿ ನ್ಯಾಷನಲ್ ಮತ್ತೆ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಎಲ್ಲ ಸಿಗುತ್ತೆ ನಿಮ್ಗೆ ಕರೆಂಟ್ ಅಫೇರ್ಸ್. ಮತ್ತೆ ಎಕನಾಮಿಕ್ ಸರ್ವೆ ಬಜೆಟ್ 2017 ಈ ಇಯರ್ದು ಓದ್ಕೊಳ್ಳಿ. ಪೇಪರ್ 1 ಸೆಕ್ಷನ್ 2 ಅಲ್ಲಿ ಹ್ಯುಮ್ಯಾನಿಟೀಸ್ ಟೋಟಲ್ 60 ಕ್ವಶನ್ಸ್. ಅದರಲ್ಲಿ 4 ಸಬ್ಜೆಕ್ಟ್ ಇರುತ್ತೆ: ಹಿಸ್ಟ್ರಿ, ಜಾಗ್ರಫಿ, ಎಕನಾಮಿ, ಪಾಲಿಟಿ. ಈ ಸಬ್ಜೆಕ್ಟ್ ಕ್ಯಾರೀಸ್ 15 ಕ್ವಶನ್ಸ್. ನಾನು ಈಗ ಹಿಸ್ಟ್ರಿ ಯಾವ ಬುಕ್ ರೆಫರ್ ಮಾಡಬೇಕು ಅಂತ ಹೇಳ್ತೀನಿ. ಹಿಸ್ಟ್ರಿಯಲ್ಲಿ ನಮಗೆ ಮಾಡರ್ನ್ ಇಂಡಿಯಾ, ಏನ್ಷಿಯಂಟ್ ಅಂಡ್ ಮೆಡಿವಲ್ ಮತ್ತೆ ಕರ್ನಾಟಕ ಹಿಸ್ಟ್ರಿ ಇರುತ್ತೆ. ಮಾಡರ್ನ್ ಇಂಡಿಯಾಗೆ ನಾವು ಸ್ಪೆಕ್ಟ್ರಮ್ ರೆಫರ್ ಮಾಡಿದ್ರೆ ಸಾಕು. ಅದರಲ್ಲಿ ಎಂಡ್ ಆಫ್ ದಿ ಚಾಪ್ಟರ್ ಸಮ್ಮರಿ ಇರುತ್ತೆ, ಅದು ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಏನ್ಷಿಯಂಟ್ ಅಂಡ್ ಮೆಡಿವಲ್ಗೆ NCERT 6th to 12th ಕ್ಲಾಸ್ ಬೇಸಿಕ್ಸ್ ಚೆನ್ನಾಗಿದೆ. ಫೇಸೆಟ್ಸ್ ಆಫ್ ಇಂಡಿಯನ್ ಕಲ್ಚರ್ ಸ್ಪೆಕ್ಟ್ರಮ್. ಮತ್ತೆ ಕರ್ನಾಟಕ ಹಿಸ್ಟ್ರಿಗೆ ಫಸ್ಟ್ ಇಯರ್ PUC ಅಥವಾ 10th ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್. ಅದರ್ವೈಸ್ ಯು ಕ್ಯಾನ್ ಗೋ ವಿತ್ ಎ ಕನ್ಸೈನ್ಸ್ ಹಿಸ್ಟ್ರಿ ಆಫ್ ಕರ್ನಾಟಕ ಬೈ ಡಾಕ್ಟರ್ ಸೂರ್ಯನಾಥ್ U ಕಾಮತ್. ಈ ಬುಕ್ ಕರ್ನಾಟಕ ಹಿಸ್ಟ್ರಿ ಸಾಕು. ಪಾಲಿಟಿಯಲ್ಲಿ ಕೂಡ ಟೋಟಲ್ ಆಗಿ 15 ಕ್ವಶನ್ಸ್ ಕೊಡ್ತಾರೆ. ಇಲ್ಲಿ ಲಕ್ಷ್ಮೀಕಾಂತ್ ಬುಕ್ ರೆಫರ್ ಮಾಡಿದ್ರೆ ಸಾಕು. ಇದೊಂದು ಬೈಬಲ್ ತರ ಇಂಡಿಯನ್ ಪಾಲಿಟಿಗೆ. ಇನ್ಯಾವುದು ಬುಕ್ ರೆಫರ್ ಮಾಡೋ ಅವಶ್ಯಕತೆ ಇಲ್ಲ. ಇದರಲ್ಲಿ ಎಲ್ಲ ಕವರ್ ಆಗುತ್ತೆ: ಪ್ರಿಯಂಬಲ್, ಕಾನ್ಸ್ಟಿಟ್ಯೂಷನ್, ಅಮೆಂಡ್ಮೆಂಟ್, ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಪಾರ್ಲಿಮೆಂಟ್, ಸ್ಟೇಟ್ ಗವರ್ಮೆಂಟ್ ಅಲ್ಲಿ ಸ್ಟೇಟ್ ಲೆಜಿಸ್ಲೇಚರ್, ಲೋಕಲ್ ಗವರ್ಮೆಂಟ್, ಪಂಚಾಯತ್, ಮುನಿಸಿಪಾಲಿಟಿ, ಕಾನ್ಸ್ಟಿಟ್ಯೂಷನ್ ಅಂಡ್ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡಿ, ಪೊಲಿಟಿಕಲ್ ಡೈನಮಿಕ್. ಈ ಒಂದು ಬುಕ್ ರೆಫರ್ ಮಾಡಿದ್ರೆ ಸಾಕು ಇಂಡಿಯನ್ ಪಾಲಿಟಿಗೆ. ಜಾಗ್ರಫಿಯಲ್ಲಿ ಟೋಟಲ್ ಆಗಿ 15 ಕ್ವಶನ್ಸ್. ಇಲ್ಲಿ 3 ಡಿವೈಡ್ ಆಗುತ್ತೆ: ಜಾಗ್ರಫಿ ಆಫ್ ಇಂಡಿಯಾ, ವರ್ಲ್ಡ್ ಜಾಗ್ರಫಿ ಮತ್ತೆ ಕರ್ನಾಟಕ ಜಾಗ್ರಫಿ. ಜಾಗ್ರಫಿ ಆಫ್ ಇಂಡಿಯಾಗೆ NCERT 6th to 12th ಕ್ಲಾಸ್ ವರೆಗೂ ರೆಫರ್ ಮಾಡಬೇಕು. ತುಂಬಾ ಇಂಪಾರ್ಟೆಂಟ್ ಅಂದ್ರೆ 11th and 12th ಫಿಸಿಕಲ್ ಎನ್ವಿರಾನ್ಮೆಂಟ್, ಫಂಡಮೆಂಟಲ್ ಆಫ್ ಫಿಸಿಕಲ್ ಜಾಗ್ರಫಿ ಮತ್ತೆ ಫಂಡಮೆಂಟಲ್ಸ್ ಆಫ್ ಹ್ಯೂಮನ್ ಜಾಗ್ರಫಿ. ಜಾಗ್ರಫಿ ಆಫ್ ಇಂಡಿಯಾ ಬೇಸಿಕ್ಸ್ ಬಂದು NCERT. ಮತ್ತೆ ಇನ್ನೊಂದು ಬುಕ್ ಗಾಂಚಂಗ್ ಲಿಯಾಂಗ್ ಸರ್ಟಿಫಿಕೇಟ್ ಫಿಸಿಕಲ್ ಹ್ಯೂಮನ್ ಜಾಗ್ರಫಿ. ಇಲ್ಲಿ ಪಾರ್ಟ್ 1 ಫಿಸಿಕಲ್ ಜಾಗ್ರಫಿಯಲ್ಲಿ ಟೋಟಲ್ ಆಗಿ 12 ಚಾಪ್ಟರ್ ಇದೆ. ಡೀಟೇಲ್ ಆಗಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದೆ, ತುಂಬಾ ಚೆನ್ನಾಗಿದೆ ಈ ಬುಕ್. ಮತ್ತೆ ಕರ್ನಾಟಕ ಜಾಗ್ರಫಿ ಬೈ ಡಾಕ್ಟರ್ ರಂಗನಾಥ್. 2014 ಪ್ರಿಲಿಮ್ಸ್ ಅಲ್ಲಿ ಟೋಟಲ್ ಆಗಿ 6 ಕ್ವಶನ್ಸ್ ಕೊಟ್ಟಿದ್ರು ಕರ್ನಾಟಕ ಜಾಗ್ರಫಿ. ಆಲ್ಮೋಸ್ಟ್ ಈ ಬುಕ್ ಒಂದು ರೆಫರ್ ಮಾಡಿದ್ರೆ ಸಾಕು ಕರ್ನಾಟಕಗೆ. ಮತ್ತೆ ವರ್ಡ್ ಅಟ್ ಲಾಸ್ಟ್ ಆಕ್ಸ್ಫರ್ಡ್ ಒಂದು ರೆಫರ್ ಮಾಡಬೇಕು. ಇಂಡಿಯನ್ ಎಕನಾಮಿ ಬುಕ್ ಬಂದು ರಮೇಶ್ ಸಿಂಗ್ ಅಥವಾ ಸಂಜೀವ್ ವರ್ಮ ಬುಕ್ ಚೆನ್ನಾಗಿದೆ. ಬೇಸಿಕ್ ಎಕನಾಮಿ ಗೊತ್ತಿದ್ರೆ ನಮ್ಗೆ ಎಕನಾಮಿಕ್ ಸರ್ವೆ ಡೀಟೇಲ್ ಆಗಿ ತಿಳ್ಕೊಳಕ್ ಆಗೋದು. ಬಟ್ ನಮ್ಗೆ ಇನ್ನ 3 months ಇದೆ ಪ್ರಿಲಿಮ್ಸ್ಗೆ. ಇಂಡಿಯನ್ ಎಕನಾಮಿ ಬುಕ್ ನ ಫುಲ್ ಕಂಪ್ಲೀಟ್ ಮಾಡಕ್ ಆಗಲ್ಲ, ಅದು ಬೇಸಿಕ್ ತಿಳ್ಕೊಳಕ್ ಕಷ್ಟ ಆಗುತ್ತೆ. ಅದಕ್ಕೆ ಒಂದು ವೆಬ್ಸೈಟ್ ಇದೆ unacademy.com ಅಂತ. ಅಲ್ಲಿ ಎಜುಕೇಟರ್ ಒಬ್ರು ಆಯುಷ್ ಶಾಂಗ್ವಿ ಅಂತ, ಅವರು ಬೇಸಿಕ್ ಎಕನಾಮಿ ಆಗಿ ಡೀಟೇಲ್ ಆಗಿ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಬೇಕಾದ್ರೆ ನೀವು ಆ ವಿಡಿಯೋನ ರೆಫರ್ ಮಾಡಬಹುದು. ಟೋಟಲ್ ಆಗಿ ಎಕನಾಮಿಯಲ್ಲಿ ನಿಮ್ಗೆ KPSC ಪ್ರಿಲಿಮ್ಸ್ ಅಲ್ಲಿ 15 ಕ್ವಶನ್ಸ್ ಕೊಡ್ತಾರೆ. KS ಪ್ರಿಲಿಮ್ಸ್ ಪೇಪರ್ 2 ಅಲ್ಲಿ 3 ಸೆಕ್ಷನ್ ಬರುತ್ತೆ. ಫಸ್ಟ್ ಸೆಕ್ಷನ್ ಜನರಲ್ ಸ್ಟಡೀಸ್ ರಿಲೇಟೆಡ್ ಟು ಸ್ಟೇಟ್ ಇಂಪಾರ್ಟೆನ್ಸ್, ದಟ್ ಇಸ್ ಸ್ಟೇಟ್ ಕರೆಂಟ್ ಅಫೇರ್ಸ್ 40 ಕ್ವಶನ್ಸ್. ಜನರಲ್ ಸೈನ್ಸ್ ಅಂಡ್ ಟೆಕ್ ಎನ್ವಿರಾನ್ಮೆಂಟ್ ಎಕಾಲಜಿ 30. ಮತ್ತೆ ಜನರಲ್ ಮೆಂಟಲ್ ಎಬಿಲಿಟಿ 30 ಕ್ವಶನ್. ಟೋಟಲ್ 100 ಕ್ವಶನ್ಸ್. ಇಲ್ಲಿ ಪೇಪರ್ 2 ಸಿಲೆಬಸ್ ನ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಪೇಪರ್ 2 ಸೆಕ್ಷನ್ 1 ನಲ್ಲಿ ಕರೆಂಟ್ ಈವೆಂಟ್ಸ್ ಆಫ್ ಸ್ಟೇಟ್ ಇಂಪಾರ್ಟೆನ್ಸ್ ಅಂಡ್ ಲೋಕಲ್ ಇಂಪಾರ್ಟೆನ್ಸ್. ಇಟ್ ಕ್ಯಾರೀಸ್ ಟೋಟಲ್ 40 ಕ್ವಶನ್ಸ್. ಸ್ಟೇಟ್ ಇಂಪಾರ್ಟೆನ್ಸ್ ಅಂದ್ರೆ ಕರ್ನಾಟಕ ಕರೆಂಟ್ ಅಫೇರ್ಸ್. ಸೊ ಪ್ರಜಾವಾಣಿ ಆರ್ ಎನಿ ಅದರ್ ನ್ಯೂಸ್ ಪೇಪರ್ ಓದ್ಬೇಕು. ಮತ್ತೆ ಎನಿ ಮಂತ್ಲಿ ಕರೆಂಟ್ ಅಫೇರ್ಸ್ ಮ್ಯಾಗಝಿನ್ ಮೇನ್ಲಿ ಫೋಕಸಸ್ ಆನ್ ದಿ ಕರ್ನಾಟಕ. ಸೊ ಇದರಲ್ಲಿ ನಮ್ಮ KPSC ಮ್ಯಾಗಝಿನ್
ನ್ಯಾಷನಲ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಮತ್ತೆ ಕರ್ನಾಟಕ ಇಂಟ್ರೆಸ್ಟ್ ಮೇಲೆ ಮ್ಯಾಗಝಿನ್ ಅದು. ಬಟ್ ನಮ್ಮ kpc.com ಅಲ್ಲಿ ಕರೆಂಟ್ ಅಫೇರ್ಸ್ ಮ್ಯಾಗಝಿನ್ ಹೋಗಿ ಅಲ್ಲಿ ನೀವು ಡೌನ್ಲೋಡ್ ಮಾಡಬಹುದು. ಸಬ್ಸ್ಕ್ರಿಪ್ಷನ್ ಬಂದ್ಬಿಟ್ಟು ಮಂತ್ಲಿ 50 rupees. ಇಟ್ಸ್ ಮೇನ್ಲಿ ಫೋಕಸಿಂಗ್ ಆನ್ ದಿ ಕರ್ನಾಟಕ ಇಂಪಾರ್ಟೆನ್ಸ್ ಮತ್ತೆ ಪ್ರೋಗ್ರಾಮ್ಸ್, ಸ್ಕೀಮ್ಸ್, ಬಜೆಟ್, ಎಕನಾಮಿಕ್ ಸರ್ವೆ ಮಂತ್ಲಿ ಇದು ಅಪ್ಡೇಟ್ ಆಗ್ತಾ ಇರುತ್ತೆ ಕರೆಂಟ್ ಅಫೇರ್ಸ್ ಮೇಲೆ. ನಮ್ಮ KPSC ಮ್ಯಾಗಝಿನ್ ತುಂಬಾ ಚೆನ್ನಾಗಿದೆ ಫಾರ್ ದಿ ಕರ್ನಾಟಕ ಕರೆಂಟ್ ಅಫೇರ್ಸ್. ನೆಕ್ಸ್ಟ್ ಗವರ್ಮೆಂಟ್ ವೆಬ್ಸೈಟ್ www.kr.nic.in. ಇದರಲ್ಲಿ ಪ್ರಾಜೆಕ್ಟ್ಸ್ ದಟ್ ಈಸ್ ನಥಿಂಗ್ ಬಟ್ ಸ್ಕೀಮ್ಸ್, ಪ್ರೋಗ್ರಾಮ್ಸ್ ಮತ್ತೆ ಡಿಪಾರ್ಟ್ಮೆಂಟ್ ಸೈಟ್ಸ್ ಬೇಸ್ಡ್ ಆನ್ ದಿ ವೇರಿಯಸ್ ಡೆವಲಪ್ಮೆಂಟ್. ಅದ್ರ ಮೇಲೆ ನೀವು ನೋಟ್ಸ್ ಎಲ್ಲ ಮಾಡ್ಕೋಬಹುದು. ಆಮೇಲೆ ಕರ್ನಾಟಕ ಎಕನಾಮಿಕ್ ಸರ್ವೆ 2016-17 ಈ ವೆಬ್ಸೈಟ್ ಇಂದ des.kr.nic.in ಇಂದ ಡೌನ್ಲೋಡ್ ಮಾಡ್ಕೋಬಹುದು. ಆಮೇಲೆ ಡೀಟೇಲ್ ಆಗಿ ತಿಳ್ಕೋಬಹುದು ಅದ್ರ ಬಗ್ಗೆ. ಆಮೇಲೆ ಕರ್ನಾಟಕ ಬಜೆಟ್ 2017 ಮೇನ್ಲಿ ಹೈಲೈಟ್ಸ್, ಸಮ್ಮರಿನ ನೋಡ್ಕೊಳ್ಳಿ. ಸೊ ಕರ್ನಾಟಕ ಕರೆಂಟ್ ಅಫೇರ್ಸ್ ಅಲ್ಲಿ ಆಲ್ಮೋಸ್ಟ್ ಇದೆಲ್ಲ ಕವರ್ ಆಗುತ್ತೆ. ಜನರಲ್ ಸೈನ್ಸ್ಗೆ NCERT ಒಂದು ರೆಫರ್ ಮಾಡಿದ್ರೆ ಸಾಕು, 6th ಕ್ಲಾಸ್ ಟು 12th ವರೆಗೂ. ಬೇಕಾದ್ರೆ ನೀವು ಆನ್ಲೈನ್ ನಲ್ಲಿ ಸೈನ್ಸ್ NCERT ನೋಟ್ಸ್ ಕಂಪೈಲೇಷನ್ ಸಿಗುತ್ತೆ, ಅಂದ್ರೆ ಸಮ್ಮರಿ ಆಫ್ ಸೈನ್ಸ್ NCERT. ಆ ಬುಕ್ ನ ನೀವು ಬೇಕಾದ್ರೆ ತಗೊಂಡು ಓದ್ಕೋಬಹುದು. ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಬೇಸಿಕ್ಸ್ಗೆ ಡೆವಲಪ್ಮೆಂಟ್ ಇನ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಸ್ಪೆಕ್ಟ್ರಮ್ ಬುಕ್ ಸಾಕು, ವಿತ್ ದಟ್ ಕರೆಂಟ್ ಅಫೇರ್ಸ್. ಎನ್ವಿರಾನ್ಮೆಂಟ್ ಅಂಡ್ ಎಕಾಲಜಿ ತುಂಬಾ ಇಂಪಾರ್ಟೆಂಟ್ ಟಾಪಿಕ್. ಇದು ಕೂಡ 15 ಕ್ವಶನ್ಸ್. ಎನ್ವಿರಾನ್ಮೆಂಟ್ ಬೈ ಶಂಕರ್ IAS ಅಕಾಡೆಮಿ, ಈ ಒಂದು ಬುಕ್ ಈ ಟಾಪಿಕ್ ಗೆ ರೆಫರ್ ಮಾಡಿದ್ರೆ ಸಾಕು. ಜನರಲ್ ಮೆಂಟಲ್ ಎಬಿಲಿಟಿ ಟಾಪಿಕ್ ಮೇಲೆ ಟೋಟಲ್ 30 ಕ್ವಶನ್ಸ್ ಬರುತ್ತೆ. ನೀವು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ರೀಸನಿಂಗ್ ಗೆ ಡಾಕ್ಟರ್ RS ಅಗರ್ವಾಲ್ ಬುಕ್ ನ ರೆಫರ್ ಮಾಡಬಹುದು. ಇದಕ್ಕಿಂತ ಬೆಸ್ಟ್ ಅಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನ ನೀಟಾಗಿ ಪ್ರಾಕ್ಟೀಸ್ ಮಾಡಿ. UPSC ಇದು CSAT ಪೇಪರ್ 2 ನ ನೀವು 4 to 5 years ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ರೆ ನಿಮ್ಗೆ ಐಡಿಯಾ ಬರುತ್ತೆ ಯಾವ ತರ ಕ್ವಶನ್ಸ್ ಬರುತ್ತೆ ಅಂದ್ರೆ. ಇದರಲ್ಲಿ ಮೇನ್ಲಿ ನಿಮ್ಗೆ ಏನ್ ಗೊತ್ತಾ, ಇಂಗ್ಲಿಷ್ ಕಾಂಪ್ರಿಹೆನ್ಷನ್ ಅಂದ್ರೆ ಪ್ಯಾಸೇಜ್ 6 ಮಾರ್ಕ್ಸ್ ಕೊಡ್ತಾರೆ, ಮತ್ತೆ ಡೇಟಾ ಇಂಟರ್ಪ್ರಿಟೇಷನ್ 6 ಮಾರ್ಕ್ಸ್, ಮತ್ತೆ ಡಿಸಿಷನ್ ಮೇಕಿಂಗ್ 4 ಮಾರ್ಕ್ಸ್. ಈ 3 ಟಾಪಿಕ್ ಪಕ್ಕಾ ಇರುತ್ತೆ. ಅದಾದ್ಮೇಲೆ ನಿಮ್ಗೆ ಬೇಸಿಕ್ ನ್ಯೂಮರಸಿ, ಅದ್ರಲ್ಲಿ ಸೀಟಿಂಗ್ ಅರೇಂಜ್ಮೆಂಟ್, ಫಿಗರ್ ಆನ್ಸರಿಂಗ್, ಮತ್ತೆ ಮಿಸ್ಸಿಂಗ್ ನಂಬರ್, ಡಿಸ್ಟೆನ್ಸ್, ಟ್ರೈನ್ ಪ್ರಾಬ್ಲಮ್, ಮತ್ತೆ ಅರ್ಥಮೆಟಿಕ್ ಪ್ರೋಗ್ರೆಷನ್, ಕ್ಯೂಬ್, ಟ್ರಯಾಂಗಲ್ ನಂಬರ್, ಪರ್ಸೆಂಟೇಜ್ ಪ್ರಾಬ್ಲಮ್ ಆ ತರ ಬರುತ್ತೆ. ಬೇಕಾದ್ರೆ ಆ ತರ ಪ್ರಾಬ್ಲಮ್ಸ್ ಎಲ್ಲ ನೀವು ಬೇಕಾದ್ರೆ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಲ್ಲಿ ಪರ್ಟಿಕ್ಯುಲರ್ ಟಾಪಿಕ್ ನ ನೀವು ಸಾಲ್ವ್ ಮಾಡಬಹುದು. ಡೈಲಿ ಒಂದೊಂದು ಟಾಪಿಕ್ ನ ಸಾಲ್ವ್ ಮಾಡಿದ್ರೆ ನಿಮ್ಗೆ ಆಲ್ಮೋಸ್ಟ್ 30 ಕ್ವಶನ್ ನ ನೀವು ಅಟೆಂಡ್ ಮಾಡಬಹುದು. ಪ್ಲೀಸ್ ಶೇರ್ ದಿ ವಿಡಿಯೋ, ಲೈಕ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್.